ಆ ಪಟ್ಟಣದಲ್ಲಿ ತರಕಾರಿ ಮಾರುಕಟ್ಟೆ ಇದ್ರೂ ಇಲ್ಲದಂತಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕಿದ್ದ ವ್ಯಾಪಾರಸ್ಥರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಸಮಸ್ಯೆ ಒಂದಾ ಎರಡಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರಸ್ಥರಿಲ್ಲದೆ ಬಣಗುಡ್ತಿರುವಂತಹ ತರಕಾರಿ ಕಟ್ಟೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ತರಕಾರಿ ಮಾರುಕಟ್ಟೆಗೆ ಶಿಫ್ಟ್ ಮಾಡುವಂತೆ ಆಗ್ರಹ. ಇದ್ರೂ ಇಲ್ಲದಂತಾದ ತರಕಾರಿ ಮಾರುಕಟ್ಟೆ. ನಿತ್ಯ ಪರದಾಟ, ಮಾರುಕಟ್ಟೆಗೆ ಸ್ಥಳಾಂತರಕ್ಕೆ ಒತ್ತಾಯ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿ ಸರ್ಕಾರಿ ತರಕಾರಿ ಮಾರುಕಟ್ಟೆ ಇದ್ದೂ ಕೂಡ ಇಲ್ಲದಂತಾಗ್ತಾ ಇದೆ. ಸರ್ಕಾರದ ಅಧಿಕಾರಿಗಳು ತರಕಾರಿ ಮಾರುಕಟ್ಟೆ ನಿರ್ಮಿಸಿದ್ರೂ ಕೂಡ ಅಲ್ಲಿ ಮಾತ್ರ ವ್ಯಾಪಾರ ಮಾಡ್ತಾ ಇಲ್ಲ. ಗ್ರಾಹಕರು ಬರೋದಿಲ್ಲವೆಂಬ ಕಾರಣಕ್ಕೆ ರಸ್ತೆಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಜನರು ಕಂಗಾಲಾಗಿದ್ದಾರೆ. ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರಿ ವ್ಯಾಪಾರಿಗಳು ಕೂಡ ಈಗಾಗಲೇ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದೇನು ಈ ಒಂದು ವಡಗೇರ ಪಟ್ಟಣದ ಪ್ರಮುಖ ಸರ್ಕಲ್ ವಾಲ್ಮೀಕಿ ವೃತ್ತದಲ್ಲಿ ಸಾಕಷ್ಟು ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ಕುಳಿತುಕೊಂಡು ಆ ತರಕಾರಿ ವ್ಯಾಪಾರ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರೋದ್ರಿಂದ ಇದು ಸಾಕಷ್ಟು ಈಗಾಗಲೇ ಇಲ್ಲಿ ಜನದಟ್ಟಣೆ ಕೂಡ ಉಂಟಾಗಿರುವುದರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ತಾಲೂಕು ಆಡಳಿತ ನಿರ್ಮಿಸಿರುವಂತಹ ತರಕಾರಿ ಮಾರುಕಟ್ಟೆ ನೆಪ ಮಾತ್ರಕ್ಕೆ ಸೀಮಿತವಾಗಿದೆ. ಆದರೆ ಇಲ್ಲಿ ಯಾವೊಬ್ಬ ವ್ಯಾಪಾರಸ್ಥರು ಕುಳಿತು ಮಾರಂಗಿಲ್ಲ. ಆದರೆ ಮಾರುಕಟ್ಟೆ ಸ್ಥಳಾಂತರಕ್ಕೆ ನೂರಾರು ಸಲ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಇದುವರೆಗೂ ತಾಲೂಕಂಬದ ಹೆಸರು ಅಷ್ಟಾಗಿದೆ. ತಾಲೂಕಂಬದ ಪ್ಲೇಸ್ ಅಷ್ಟೇ ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, ವಿಡಿಯೋ ಸಾಬಾಗ ಪೊಲೀಸ್ ಸ್ಟೇಷನ್ ಲೆಟರ್ನು ಕೊಟ್ಟಿದ್ದೀವಿ. ನೋಡ್ತಾ ಇರಬಹುದು ಸರ್, ಜನರು ಓಡಾಡೋ ಟೈಮಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಇದೆ, ಅದಕ್ಕೊಂತ ಮಾರ್ಕೆಟ್ ಕಟ್ಟಿಸಿದ್ದಾರೆ. ಅಲ್ಲಿ ಕೂಡ ಬಿಟ್ಟು ರೋಡಿ ಬಂದು ಕೊಡ್ತಾ ಇದಾರೆ. ಸಾವಿರಾರು ವಾಹನಗಳು ಓಡಾಡ್ತಾ ಇದಾವ. ಯಾರು ವಿಡಿಯೋಗ ಲೆಟರ್ ಕೊಟ್ಟಿದ್ದೀವಿ, ತಾಲೂಕು ಪಂಚಾಯತ್ಗೆ ಹೇಳಿದ್ದೀವಿ. ಆದರೂ ಕೂಡ ಒಂದಿನ ಕಮ್ಯುನಿಟೇಷನ್ದ ಬಂದು ತೆಗ್ಸಕ್ತಾ ಇರಲ್ಲ ಸರ್. ರೈತರಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈ ಕೂಡಲೇ ಸ್ಪಾಟಿಗೆ ವಿಡಿಯೋ ಸಾಬ್ ಬಂದು ಇವತ್ತು ಬಂದು ಕೂಡ ಇವತ್ತು ಬಂದ ತಕ್ಷಣ ತೆಗೆದು ಹೋಗ್ಬೇಕು. ಒಟ್ಟಾರೆ ಬೀದಿ ಬದಿ ವ್ಯಾಪಾರಸ್ಥರಿಂದ ವಾಹನ ಸವಾರರು, ಜನರು ಸಂಚಾರ ದಟ್ಟಣೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಈಗಲಾದರೂ ಅಧಿಕಾರಿಗಳು ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ? ಕಾದ್ ನೋಡಬೇಕು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಪಟ್ಟಣದಲ್ಲಿ ತರಕಾರಿ ಮಾರುಕಟ್ಟೆ ಇದ್ರೂ ಇಲ್ಲದಂತಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕಿದ್ದ ವ್ಯಾಪಾರಸ್ಥರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಸಮಸ್ಯೆ ಒಂದಾ ಎರಡಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರಸ್ಥರಿಲ್ಲದೆ ಬಣಗುಡ್ತಿರುವಂತಹ ತರಕಾರಿ ಕಟ್ಟೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ತರಕಾರಿ ಮಾರುಕಟ್ಟೆಗೆ ಶಿಫ್ಟ್ ಮಾಡುವಂತೆ ಆಗ್ರಹ. ಇದ್ರೂ ಇಲ್ಲದಂತಾದ ತರಕಾರಿ ಮಾರುಕಟ್ಟೆ. ನಿತ್ಯ ಪರದಾಟ, ಮಾರುಕಟ್ಟೆಗೆ ಸ್ಥಳಾಂತರಕ್ಕೆ ಒತ್ತಾಯ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿ ಸರ್ಕಾರಿ ತರಕಾರಿ ಮಾರುಕಟ್ಟೆ ಇದ್ದೂ ಕೂಡ ಇಲ್ಲದಂತಾಗ್ತಾ ಇದೆ. ಸರ್ಕಾರದ ಅಧಿಕಾರಿಗಳು ತರಕಾರಿ ಮಾರುಕಟ್ಟೆ ನಿರ್ಮಿಸಿದ್ರೂ ಕೂಡ ಅಲ್ಲಿ ಮಾತ್ರ ವ್ಯಾಪಾರ ಮಾಡ್ತಾ ಇಲ್ಲ. ಗ್ರಾಹಕರು ಬರೋದಿಲ್ಲವೆಂಬ ಕಾರಣಕ್ಕೆ ರಸ್ತೆಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಜನರು ಕಂಗಾಲಾಗಿದ್ದಾರೆ. ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರಿ ವ್ಯಾಪಾರಿಗಳು ಕೂಡ ಈಗಾಗಲೇ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದೇನು ಈ ಒಂದು ವಡಗೇರ ಪಟ್ಟಣದ ಪ್ರಮುಖ ಸರ್ಕಲ್ ವಾಲ್ಮೀಕಿ ವೃತ್ತದಲ್ಲಿ ಸಾಕಷ್ಟು ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ಕುಳಿತುಕೊಂಡು ಆ ತರಕಾರಿ ವ್ಯಾಪಾರ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರೋದ್ರಿಂದ ಸಾಕಷ್ಟು ಈಗಾಗಲೇ ಇಲ್ಲಿ ಜನದಟ್ಟಣೆ ಕೂಡ ಉಂಟಾಗಿರುವುದರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ತಾಲೂಕು ಆಡಳಿತ ನಿರ್ಮಿಸಿರುವಂತಹ ತರಕಾರಿ ಮಾರುಕಟ್ಟೆ ನೆಪ ಮಾತ್ರಕ್ಕೆ ಸೀಮಿತವಾಗಿದೆ. ಆದರೆ ಇಲ್ಲಿ ಯಾವೊಬ್ಬ ವ್ಯಾಪಾರಸ್ಥರು ಕುಳಿತು ಮಾರಂಗಿಲ್ಲ. ಆದರೆ ಮಾರುಕಟ್ಟೆ ಸ್ಥಳಾಂತರಕ್ಕೆ ನೂರಾರು ಸಲ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಇದುವರೆಗೂ ತಾಲೂಕಂಬದ ಹೆಸರು ಅಷ್ಟಾಗಿದೆ. ತಾಲೂಕಂಬದ ಪ್ಲೇಸ್ ಅಷ್ಟೇ ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, ವಿಡಿಯೋ ಸಾಬಾಗ ಪೊಲೀಸ್ ಸ್ಟೇಷನ್ ಲೆಟರ್ನು ಕೊಟ್ಟಿದ್ದೀವಿ. ನೋಡ್ತಾ ಇರಬಹುದು ಸರ್, ಜನರು ಓಡಾಡೋ ಟೈಮಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಇದೆ, ಅದಕ್ಕೊಂತ ಮಾರ್ಕೆಟ್ ಕಟ್ಟಿಸಿದ್ದಾರೆ. ಅಲ್ಲಿ ಕೂಡ ಬಿಟ್ಟು ರೋಡಿ ಬಂದು ಕೊಡ್ತಾ ಇದಾರೆ. ಸಾವಿರಾರು ವಾಹನಗಳು ಓಡಾಡ್ತಾ ಇದಾವ. ಯಾರು ವಿಡಿಯೋಗ ಲೆಟರ್ ಕೊಟ್ಟಿದ್ದೀವಿ, ತಾಲೂಕು ಪಂಚಾಯತ್ಗೆ ಹೇಳಿದ್ದೀವಿ. ಆದರೂ ಕೂಡ ಒಂದಿನ ಕಮ್ಯುನಿಟೇಷನ್ದ ಬಂದು ತೆಗ್ಸಕ್ತಾ ಇರಲ್ಲ ಸರ್. ರೈತರಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈ ಕೂಡಲೇ ಸ್ಪಾಟಿಗೆ ವಿಡಿಯೋ ಸಾಬ್ ಬಂದು ಇವತ್ತು ಬಂದು ಕೂಡ ಇವತ್ತು ಬಂದ ತಕ್ಷಣ ತೆಗೆದು ಹೋಗ್ಬೇಕು. ಒಟ್ಟಾರೆ ಬೀದಿ ಬದಿ ವ್ಯಾಪಾರಸ್ಥರಿಂದ ವಾಹನ ಸವಾರರು, ಜನರು ಸಂಚಾರ ದಟ್ಟಣೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಈಗಲಾದರೂ ಅಧಿಕಾರಿಗಳು ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ? ಕಾದ್ ನೋಡಬೇಕು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಪಟ್ಟಣದಲ್ಲಿ ತರಕಾರಿ ಮಾರುಕಟ್ಟೆ ಇದ್ರೂ ಇಲ್ಲದಂತಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕಿದ್ದ ವ್ಯಾಪಾರಸ್ಥರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಸಮಸ್ಯೆ ಒಂದಾ ಎರಡಾ?
ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರಸ್ಥರಿಲ್ಲದೆ ಬಣಗುಡ್ತಿರುವಂತಹ ತರಕಾರಿ ಕಟ್ಟೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ತರಕಾರಿ ಮಾರುಕಟ್ಟೆಗೆ ಶಿಫ್ಟ್ ಮಾಡುವಂತೆ ಆಗ್ರಹ. ಇದ್ರೂ ಇಲ್ಲದಂತಾದ ತರಕಾರಿ ಮಾರುಕಟ್ಟೆ. ನಿತ್ಯ ಪರದಾಟ, ಮಾರುಕಟ್ಟೆಗೆ ಸ್ಥಳಾಂತರಕ್ಕೆ ಒತ್ತಾಯ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿ ಸರ್ಕಾರಿ ತರಕಾರಿ ಮಾರುಕಟ್ಟೆ ಇದ್ದೂ ಕೂಡ ಇಲ್ಲದಂತಾಗ್ತಾ ಇದೆ. ಸರ್ಕಾರದ ಅಧಿಕಾರಿಗಳು ತರಕಾರಿ ಮಾರುಕಟ್ಟೆ ನಿರ್ಮಿಸಿದ್ರೂ ಕೂಡ ಅಲ್ಲಿ ಮಾತ್ರ ವ್ಯಾಪಾರ ಮಾಡ್ತಾ ಇಲ್ಲ. ಗ್ರಾಹಕರು ಬರೋದಿಲ್ಲವೆಂಬ ಕಾರಣಕ್ಕೆ ರಸ್ತೆಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಜನರು ಕಂಗಾಲಾಗಿದ್ದಾರೆ. ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರಿ ವ್ಯಾಪಾರಿಗಳು ಕೂಡ ಈಗಾಗಲೇ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದೇನು ಈ ಒಂದು ವಡಗೇರ ಪಟ್ಟಣದ ಪ್ರಮುಖ ಸರ್ಕಲ್ ವಾಲ್ಮೀಕಿ ವೃತ್ತದಲ್ಲಿ ಸಾಕಷ್ಟು ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ಕುಳಿತುಕೊಂಡು ಆ ತರಕಾರಿ ವ್ಯಾಪಾರ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರೋದ್ರಿಂದ ಇದು ಸಾಕಷ್ಟು ಈಗಾಗಲೇ ಇಲ್ಲಿ ಜನದಟ್ಟಣೆ ಕೂಡ ಉಂಟಾಗಿರುವಂತಂದ್ರೆ ಇದು ಸಾಕಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗ್ತಿದೆ. ತಾಲೂಕು ಆಡಳಿತ ನಿರ್ಮಿಸಿರುವಂತಹ ತರಕಾರಿ ಮಾರುಕಟ್ಟೆ ನೆಪ ಮಾತ್ರಕ್ಕೆ ಸೀಮಿತವಾಗಿದೆ. ಆದರೆ ಇಲ್ಲಿ ಯಾವೊಬ್ಬ ವ್ಯಾಪಾರಸ್ಥರು ಕುಳಿತು ಮಾರಂಗಿಲ್ಲ. ಆದರೆ ಮಾರುಕಟ್ಟೆ ಸ್ಥಳಾಂತರಕ್ಕೆ ನೂರಾರು ಸಲ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಇದುವರೆಗೂ ತಾಲೂಕಂಬದ ಹೆಸರು ಅಷ್ಟಾಗಿದೆ. ತಾಲೂಕಂಬದ ಪ್ಲೇಸ್ ಅಷ್ಟೇ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ವಿಡಿಯೋ ಸಾಬಾಗ US ಸಾಬಾಗ ಪೊಲೀಸ್ ಸ್ಟೇಷನ್ ಲೆಟ್ರನ್ನು ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಸರ್, ಜನರು ಓಡಾಡೋ ಟೈಮಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಇದೆ, ಅದಕ್ಕೊಂತ ಮಾರ್ಕೆಟ್ ಕಟ್ಟಿಸಿದ್ದಾರೆ. ಅಲ್ಲಿ ಕೂಡ ಬಿಟ್ಟು ರೋಡಿ ಬಂದು ಕೊಡ್ತಾ ಇದಾರೆ. ಸಾವಿರಾರು ವಾಹನಗಳು ಓಡಾಡ್ತಾ ಇದಾವ. ಯಾರು ಪೀಡೋಗ ಲೆಟರ್ ಕೊಟ್ಟಿದ್ದೀವಿ, US ಸಾಬು ತಾಲೂಕು ಪಂಚಾಯತ್ಗೆ ಹೇಳಿದ್ದೀವಿ. ಆದರೂ ಕೂಡ ಒಂದಿನ ಕಮ್ಯುನಿಟೇಷನ್ದ ಬಂದು ತೆಗ್ಸಕ್ತಾ ಇರಲ್ಲ ಸರ್. ರೈತರಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈ ಕೂಡಲೇ ಸ್ಪಾಟಿಗೆ US ಸಾಬ್ ವಿಡಿಯೋ ಸಾಬ್ ಬಂದು ಇವತ್ತು ಬಂದು ಕೂಡ ಇವತ್ತು ಬಂದ ತಕ್ಷಣ ತೆಗೆದು ಹೋಗ್ಬೇಕು. ಒಟ್ಟಾರೆ ಬೀದಿ ಬದಿ ವ್ಯಾಪಾರಸ್ಥರಿಂದ ವಾಹನ ಸವಾರರು, ಜನರು ಸಂಚಾರ ದಟ್ಟಣೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಈಗಲಾದರೂ ಅಧಿಕಾರಿಗಳು ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಕಾದ್ ನೋಡಬೇಕು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಪಟ್ಟಣದಲ್ಲಿ ತರಕಾರಿ ಮಾರುಕಟ್ಟೆ ಇದ್ರೂ ಇಲ್ಲದಂತಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕಿದ್ದ ವ್ಯಾಪಾರಸ್ಥರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಸಮಸ್ಯೆ ಒಂದಾ ಎರಡಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರಸ್ಥರಿಲ್ಲದೆ ಬಣಗುಡ್ತಿರುವಂತಹ ತರಕಾರಿ ಕಟ್ಟೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ತರಕಾರಿ ಮಾರುಕಟ್ಟೆಗೆ ಶಿಫ್ಟ್ ಮಾಡುವಂತೆ ಆಗ್ರಹ. ಇದ್ರೂ ಇಲ್ಲದಂತಾದ ತರಕಾರಿ ಮಾರುಕಟ್ಟೆ. ನಿತ್ಯ ಪರದಾಟ, ಮಾರುಕಟ್ಟೆಗೆ ಸ್ಥಳಾಂತರಕ್ಕೆ ಒತ್ತಾಯ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿ ಸರ್ಕಾರಿ ತರಕಾರಿ ಮಾರುಕಟ್ಟೆ ಇದ್ದೂ ಕೂಡ ಇಲ್ಲದಂತಾಗ್ತಾ ಇದೆ. ಸರ್ಕಾರದ ಅಧಿಕಾರಿಗಳು ತರಕಾರಿ ಮಾರುಕಟ್ಟೆ ನಿರ್ಮಿಸಿದ್ರೂ ಕೂಡ ಅಲ್ಲಿ ಮಾತ್ರ ವ್ಯಾಪಾರ ಮಾಡ್ತಾ ಇಲ್ಲ. ಗ್ರಾಹಕರು ಬರೋದಿಲ್ಲವೆಂಬ ಕಾರಣಕ್ಕೆ ರಸ್ತೆಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಜನರು ಕಂಗಾಲಾಗಿದ್ದಾರೆ. ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರಿ ವ್ಯಾಪಾರಿಗಳು ಕೂಡ ಈಗಾಗಲೇ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದೇನು ಈ ಒಂದು ವಡಗೇರ ಪಟ್ಟಣದ ಪ್ರಮುಖ ಸರ್ಕಲ್ ವಾಲ್ಮೀಕಿ ವೃತ್ತದಲ್ಲಿ ಸಾಕಷ್ಟು ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ಕುಳಿತುಕೊಂಡು ಆ ತರಕಾರಿ ವ್ಯಾಪಾರ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರೋದ್ರಿಂದ ಇದು ಸಾಕಷ್ಟು ಈಗಾಗಲೇ ಇಲ್ಲಿ ಜನದಟ್ಟಣೆ ಕೂಡ ಉಂಟಾಗಿರುವಂತಂದ್ರೆ ಇದು ಸಾಕಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗ್ತಿದೆ. ತಾಲೂಕು ಆಡಳಿತ ನಿರ್ಮಿಸಿರುವಂತಹ ತರಕಾರಿ ಮಾರುಕಟ್ಟೆ ನೆಪ ಮಾತ್ರಕ್ಕೆ ಸೀಮಿತವಾಗಿದೆ. ಆದರೆ ಇಲ್ಲಿ ಯಾವೊಬ್ಬ ವ್ಯಾಪಾರಸ್ಥರು ಕುಳಿತು ಮಾರಂಗಿಲ್ಲ. ಆದರೆ ಮಾರುಕಟ್ಟೆ ಸ್ಥಳಾಂತರಕ್ಕೆ ನೂರಾರು ಸಲ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಇದುವರೆಗೂ ತಾಲೂಕಂಬದ ಹೆಸರು ಅಷ್ಟಾಗಿದೆ. ತಾಲೂಕಂಬದ ಪ್ಲೇಸ್ ಅಷ್ಟೇ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ವಿಡಿಯೋ ಸಾಬಾಗ US ಸಾಬಾಗ ಪೊಲೀಸ್ ಸ್ಟೇಷನ್ ಲೆಟ್ರನ್ನು ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಸರ್, ಜನರು ಓಡಾಡೋ ಟೈಮಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಇದೆ, ಅದಕ್ಕೊಂತ ಮಾರ್ಕೆಟ್ ಕಟ್ಟಿಸಿದ್ದಾರೆ. ಅಲ್ಲಿ ಕೂಡ ಬಿಟ್ಟು ರೋಡಿ ಬಂದು ಕೊಡ್ತಾ ಇದಾರೆ. ಸಾವಿರಾರು ವಾಹನಗಳು ಓಡಾಡ್ತಾ ಇದಾವ. ಯಾರು ಪೀಡೋಗ ಲೆಟರ್ ಕೊಟ್ಟಿದ್ದೀವಿ, US ಸಾಬು ತಾಲೂಕು ಪಂಚಾಯತ್ಗೆ ಹೇಳಿದ್ದೀವಿ. ಆದರೂ ಕೂಡ ಒಂದಿನ ಕಮ್ಯುನಿಟೇಷನ್ದ ಬಂದು ತೆಗ್ಸಕ್ತಾ ಇರಲ್ಲ ಸರ್. ರೈತರಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈ ಕೂಡಲೇ ಸ್ಪಾಟಿಗೆ US ಸಾಬ್ ವಿಡಿಯೋ ಸಾಬ್ ಬಂದು ಇವತ್ತು ಬಂದು ಕೂಡ ಇವತ್ತು ಬಂದ ತಕ್ಷಣ ತೆಗೆದು ಹೋಗ್ಬೇಕು. ಒಟ್ಟಾರೆ ಬೀದಿ ಬದಿ ವ್ಯಾಪಾರಸ್ಥರಿಂದ ವಾಹನ ಸವಾರರು, ಜನರು ಸಂಚಾರ ದಟ್ಟಣೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಈಗಲಾದರೂ ಅಧಿಕಾರಿಗಳು ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಕಾದ್ ನೋಡಬೇಕು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ.